ನಮಸ್ತೆ, ಇದು ಭಾನುವಾರದ ವ್ಲಾಗ್. ನಾವು ಲಕ್ಷ್ಮೀಪುರದಲ್ಲಿರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ವಿ. ನಮ್ಮಮ್ಮ ಏನೋ ಒಂದು ಅಂದ್ಕೊಂಡಿದ್ರು, ಅದು ಆದರೆ 108 ಬತ್ತಿ ದೀಪ ಹಚ್ತೀವಿ ಅಂತ ಅಂದ್ಕೊಂಡಿದ್ರು. ಸೊ ಅದನ್ನು ಫ್ಯಾಮಿಲಿ ಎಲ್ಲರೂ ಇದ್ದಾಗ ಹೋಗಬೇಕು ಅಂತ ಹೋಗಿದ್ವಿ. ಆ್ಯಂಡ್ 4 ಮೆಂಬರ್ಸು ಒಟ್ಟಿಗೆ ಹೋಗಿ ಪೂಜೆ ಕೂಡ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ಇರೋ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯದಲ್ಲಿ ಇರೋ ಥರನೇ ರೆಪ್ಲಿಕಾ ಅಂತಲೇ ಹೇಳ್ಬೋದು. ಆ ಥರ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಯಾರು ಹೋಗಿಲ್ವೋ ಒಂದ್ಸಲಿ ಹೋಗ್ಬಿಟ್ಟು ಬನ್ನಿ. ಆ್ಯಂಡ್ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಅಲ್ಲಿ ಪ್ರಸಾದ ಕೂಡ ಕೊಡ್ತಾರೆ. ಆ್ಯಂಡ್ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಸಹ ನಿಮಗೆ ಪ್ರಸಾದ ತಿನ್ನೋಕೆ ಆಗಲ್ಲ ಅಂತಂದರೆ ದಯವಿಟ್ಟು ಇಸ್ಕೊಳಕ್ಕೆ ಹೋಗ್ಬೇಡಿ. ಈಸ್ಕೊಂಡ್ರೆ ಅದನ್ನು ಕಂಪ್ಲೀಟಾಗಿ ತಿನ್ನಿ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಅದ್ರ ಪಕ್ಕದಲ್ಲೇ ಸಾಯಿಬಾಬಾ ದೇವಸ್ಥಾನ ಕೂಡ ಇದೆ, ಅಲ್ಲಿ ಕೂಡ ಹೋಗಿದ್ವಿ. ಆ್ಯಂಡ್ ಇದೇ 26ನೇ ತಾರೀಕು, ಇದೇ ತಿಂಗಳು 26ನೇ ತಾರೀಕು ಅಲ್ಲಿ ಕಡಲೆಕಾಯಿ ಪರಿಷೆ ಕೂಡ ನಡೆಯುತ್ತೆ. ಹೋಗ್ಬಿಟ್ಟು ಬನ್ನಿ. ಆ್ಯಂಡ್ ಅಲ್ಲಿಂದ ಒಂದಮೇಲೆ ಎಕ್ಸಾಮ್ಸಿಗೆ ಸ್ವಲ್ಪ ಸ್ಟಡೀಸ್ ಕೂಡ ಮುಗಿಸ್ದೆ. ಆ್ಯಂಡ್ ಸಂಜೆ ಶಾಪಿಂಗ್ ಕೂಡ ಹೋಗಿದ್ವಿ. ಪಪ್ಪ ಶೂಸ್ ಎಲ್ಲ ತೊಗೊಳ್ಬೇಕು ಅಂತಂದಿದ್ರು. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.